ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಪಬ್ಲಿಕ್ ಪ್ಲೇಸ್ ಇದ್ದಾಗ ಆ ಹೊಗೆ ನಿಷೇಧವಂತ ಹೊಗೆ ಬೇರೆಯವ್ರಿಗೆಲ್ಲ ತಗೊಂಡು ಆರೋಗ್ಯ ಹಾಳಾಗ್ತಿದೆ. ಅದರಿಂದ ನಾವು ಇಷ್ಟು ಸಲ ಹೇಳ್ತಾ ಇದ್ದೀವಿ ಸೇರ್ಬೇಡಿ ಅಂತೀವಿ. ಅಂಗಡಿಯವರು ಕೂಡ ಬೋರ್ಡ್ ಹಾಕಿದ್ದಾರೆ ಸೇರ್ಬೇಡಿ ಅಂತ ಹೇಳಿ. ನಿಷೇಧಿದೆ ಗಂಡ ಕಟ್ಟಬೇಕಾಗ್ತದೆ ಯಾಕಂದ್ರೆ ಆರೋಗ್ಯಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾರೆ. ಅಲ್ಲ, ಅಪ್ ಟು 1000 ಅಂತ ಪೆನಾಲ್ಟಿ ಇದೆ. ಎಷ್ಟು ಕಟ್ತೀಯ ಫೈನು? ಎಷ್ಟೈತೆ ಅಷ್ಟು ಕಟ್ಟಿ. ಇನ್ನೊಂದ್ಸಲಿ ಸೇರಿದ್ರೆ ನಿಮಗೆ 1000 ಮ್ಯಾಕ್ಸಿಮಮ್ ಪೆನಾಲ್ಟಿ ಆಗ್ತದೆ. ಫಸ್ಟ್ ಟೈಮ್ ಎಷ್ಟಿದೆ ಅಷ್ಟು ಕಟ್ಟಿ. 200 ರೂಪಾಯಿ ಇನ್ನೊಂದ್ಸಲಿ ನೀವು ತಗೊಳ್ಳಿಲ್ಲ ಇಲ್ಲಿ ಅಲೋ ಇಲ್ಲ. ಬಿಟ್ಬಿಡಿ, ಆದಷ್ಟು ಬಿಟ್ಬಿಡಿ. ನೀವು ಸ್ಮೋಕಿಂಗ್ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ. ಕಥನ ಮಂದಿ ಒಂದು ರೇಡಿಯೇಟರ್ ವರ್ಕ್ ಆಗುತ್ತೆ. ಅದೇ ಕಾಯಿಲೆ ನೋಡಿ, ಕಾಯಿಲೆ 70 ಕಿಲೋಮೀಟರ್ಸ್ 80 ಕಿಲೋಮೀಟರ್ಸ್ ಲಾಂಗ್ ಹೋಗೋಣ ಮುಂದಿನ ಓವರ್ ಇಲ್ಲಿ ನೋಡಿ ಸರ್, ಕಾರ್ ಮರಿ ಇರ್ತೀವಿ ಅಂದರೆ ಫ್ಯಾನ್ ರನ್ ಆಗಲ್ಲ. ಎಲ್ಲ ಕೂತ್ಕೊಂಡು ನೋಡ್ಬಿಟ್ಟು ಓದ್ಕೊಳ್ಳಿ. ದ್ವಿತೀಯ PUC ಪರೀಕ್ಷೆ 1 ಇವತ್ತಿಂದ ಆರಂಭ ಆಗ್ತಾ ಇದೆ. ಮೊದಲ ಒಂದು ಸಬ್ಜೆಕ್ಟ್ ಬಂದು ಕನ್ನಡ. ಇವತ್ತು ಬಂಗಾರಪೇಟೆಯಲ್ಲಿ 3 ಸೆಂಟರ್ಗಳಿದೆ. ಒಂದು ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹಾಗೂ STC ಪದವಿ ಪೂರ್ವ ಕಾಲೇಜು. ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ವಿಷಯ ಇವತ್ತು 448 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದು, ಒಟ್ಟು 18 ಕೊಠಡಿಗಳನ್ನು ಹೊಂದಿದ್ದೇವೆ. ಎಲ್ಲ ಸುಸೂತ್ರವಾಗಿ ಪರೀಕ್ಷೆ ಬರೆಯಲು ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಉತ್ತಮವಾದಂಥ ರೀತಿಯಲ್ಲಿ ಶೌಚಾಲಯ ವ್ಯವಸ್ಥೆಗಳನ್ನು ಎಲ್ಲವನ್ನೂ ಮಾಡಿದೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಗೊಂದಲ ಆಗದಾಗೆ ಪರೀಕ್ಷೆ ಬರೆಯೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡಿದ್ದೇವೆ.